ಇಂದು ಕರ್ನಾಟಕದಲ್ಲಿ ಮುಖ್ಯ ಬೆಳವಣಿಗೆಗಳು ಹೀಗಿವೆ. 1. ಮುಂದುವರಿದ ಮಳೆ ಮತ್ತು ಪ್ರವಾಹ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ತೀವ್ರವಾದ ಮಳೆಯಿಂದಾಗಿ ನದಿಗಳು ಉಕ್ಕಿ ಹರಿದ ಪರಿಣಾಮ 9 ಗ್ರಾಮಗಳು ಪ್ರವಾಹದಿಂದ ಸಿಲುಕಿಕೊಂಡಿವೆ. ಇದರಿಂದ ಸ್ಥಳೀಯ ನಿವಾಸಿಗಳು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಮತ್ತು ಅವರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳುವ ಕಾರ್ಯ ನಡೆಯುತ್ತಿದೆ. 2. ಸರ್ಕಾರಿ ನೌಕರರ ಸಂಬಳ ಹೆಚ್ಚಳ. ಕರ್ನಾಟಕ ಸರ್ಕಾರವು 58.5% ಸರ್ಕಾರಿ ನೌಕರರ ಮತ್ತು ನಿವೃತ್ತಿಯವರ ಪಿಂಚಣಿಯನ್ನು ಹೆಚ್ಚಿಸುವ ನಿರ್ಧಾರವನ್ನು ಕೈಗೊಂಡಿದೆ. ಈ ಹೊಸ ವೇತನ ಸಮಾವೇಶವು 2022 ರ ಜುಲೈ 1 ರಿಂದ ಅನ್ವಯವಾಗಲಿದೆ. 3. ರಾಜಕೀಯ ಬೆಳವಣಿಗೆಗಳು. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರೋಧಿ ದಲಿತ ನೀತಿಗಳು ಎಂಬುದಾಗಿ ಆರೋಪಿಸಿ ಪ್ರತಿಭಟನೆಗಳನ್ನು ಆಯೋಜಿಸಿದೆ. ಈ ಪ್ರತಿಭಟನೆಗಳು ಮುಂದಿನ ಕೆಲವು ದಿನಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಯಲಿವೆ. ಇವುಗಳ ಜೊತೆಗೆ ಡೆಂಗ್ಯೂ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚುತ್ತಿದ್ದು, ಅದರಲ್ಲೂ ಬೆಂಗಳೂರಿನಲ್ಲಿ ಹೆಚ್ಚಿನ ಪ್ರಕರಣಗಳು ವರದಿಯಾಗಿವೆ. ಸರ್ಕಾರ ಆರೋಗ್ಯದ ಕಡೆಗೆ ವಿಶೇಷ ಗಮನ ಹರಿಸುತ್ತಿದೆ. ಇಂದು ಭಾರತದಲ್ಲಿ ಮುಖ್ಯವಾಗಿ ಚರ್ಚೆಗೆ ಒಳಪಟ್ಟಿರುವ ಸುದ್ದಿಗಳು ಇವ. 1. ಬಡ್ಲಾಪುರ ಶಾಲೆ ಲೈಂಗಿಕ ದುರಾಚಾರ ಪ್ರಕರಣ. ಮಹಾರಾಷ್ಟ್ರದ ಬಡ್ಲಾಪುರದಲ್ಲಿ ಶಾಲೆಯೊಂದರಲ್ಲಿ 2 ಹೆಣ್ಣುಮಕ್ಕಳ ಮೇಲೆ ನಡೆದ ಲೈಂಗಿಕ ದುರಾಚಾರ ಪ್ರಕರಣ ತೀವ್ರ ಖಂಡನೆಗೆ ಒಳಗಾಗಿದೆ. ಈ ಪ್ರಕರಣದ ಆರೋಪಿಯನ್ನು ಸ್ಥಳೀಯ ವಕೀಲರು ಪ್ರತಿನಿಧಿಸಲು ನಿರಾಕರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಮಹಾರಾಷ್ಟ್ರ ಬಂದ್ ಹಮ್ಮಿಕೊಳ್ಳಲಾಗಿದೆ. 2. ಅಜ್ಮೇರ್ ಗ್ಯಾಂಗ್ರೇಪ್ ಪ್ರಕರಣ. 1992 ರಲ್ಲಿ ನಡೆದ ಅಜ್ಮೇರ್ ರಣದಲ್ಲಿ ಪಾಕ್ಸೋ ಕೋರ್ಟ್ 6 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಈ ಕಾನೂನು ಪ್ರಕ್ರಿಯೆಯು ಹಲವು ವರ್ಷಗಳಿಂದ ಮುಂದೆ ಸರಿಯುತ್ತಿರುವ ಬಿಕ್ಕಟ್ಟಿನ ಒಂದು ಭಾಗವಾಗಿದೆ. 3. ವಯನಾಡ್ ಭೂಕುಸಿತ. ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತವು ಭಾರೀ ಹಾನಿಯನ್ನು ಉಂಟುಮಾಡಿದ್ದು, ಸುಮಾರು 350ಕ್ಕೂ ಹೆಚ್ಚು ಕಟ್ಟಡಗಳು ಹಾನಿಗೊಳಗಾಗಿವೆ. ಇದು ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದೆ. ಈ ಘಟನೆಗಳು ಭಾರತದ ವಿವಿಧ ಭಾಗಗಳಲ್ಲಿ ಸಾರ್ವಜನಿಕ ಚರ್ಚೆಗೆ ತರುವಂತಹ ಘಟನೆಗಳಾಗಿವೆ. ಈಗಿನ ಪ್ರಮುಖ ಭಾರತದ ಸುದ್ದಿಗಳು. 1. ಭಾರತ್ ಬಂದ್. ಇಂದು ಆಗಸ್ಟ್ 21, 2024 ರಂದು ಭಾರತಾದ್ಯಂತ ಬೃಹತ್ ಬಂದ್ ನಡೆಯುತ್ತಿದೆ. ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಕುರಿತಾಗಿ ಬಂದ್ಗೆ ಕರೆ ನೀಡಲಾಗಿದೆ. ಇದು ಹಿಂದೂ ಮುಸ್ಲಿಂ ಮೀಸಲಾತಿ ವಿಷಯವಾಗಿ ವಿವಾದಕ್ಕೀಡಾಗಿದೆ. ದೇಶಾದ್ಯಂತ ಭದ್ರತೆ ಹೆಚ್ಚಿಸಲಾಗಿದೆ. 2. ಕರಾವಳಿ ಮಳೆ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಕಾರಣದಿಂದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಈ ಪ್ರದೇಶದಲ್ಲಿ ಹಾನಿ ಸಂಭವಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಎಚ್ಚರಿಕೆ ಜಾರಿಯಲ್ಲಿದೆ. 3.